ಆನಂದ್ ಸಿಂಗ್ ಮೇಲೆ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಈಗ ಸಿಗ್ತಾ ಇದೆ ಈ ಕೇಸ್ಗೆ. ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿದಾರ ಶಾಸಕ ಗಣೇಶ್ ಅನ್ನುವಂಥ ಪ್ರಶ್ನೆ. ಖಾಸಗಿ ಗನ್ಮ್ಯಾನ್ ಮೇಲೆ ಹಲ್ಲೆ ನಡೆಸಿ ಸರ್ಕಾರಿ ಗನ್ಮ್ಯಾನ್ ಅನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಇಬ್ಬರು ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ ಶಾಸಕ ಗಣೇಶ್ ಅಂತ. ಹಲ್ಲೆ ನಡೆದ ರಾತ್ರಿ ಖಾಸಗಿ ಗನ್ಮ್ಯಾನ್ನ ಗಣೇಶ್ ಜೊತೆಗೆ ಇಟ್ಕೊಂಡಿದ್ರು. ಕುಡಿದು ಗಲಾಟೆ ಮಾಡುವಾಗ ಗನ್ಮ್ಯಾನ್ ಬಳಿ ಗನ್ನನ್ನ ಕೇಳಿದ್ರು. ತನ್ನ ಖಾಸಗಿ ಗನ್ಮ್ಯಾನ್ ಬಳಿ ಗನ್ನನ್ನ ಕೇಳಿದ್ರು ಶಾಸಕ ಗಣೇಶ್ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಗನ್ಮ್ಯಾನ್ ಶರಣಪ್ಪನಿಂದ ಗನ್ ಕೊಡಲು ಅವರು ಗನ್ಮ್ಯಾನ್ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡಿದ್ರು, ಅವ್ರು ಕೊಟ್ಟಿಲ್ಲ, ಗನ್ ಕೊಡಲ್ಲ ಅಂತ ನಿರಾಕರಿಸಿದ್ದಾರೆ. ಅದಕ್ಕೆ ಕೋಪಗೊಂಡ ಶಾಸಕ ಗಣೇಶ್ ಸಿಟ್ಟಿಗೆದ್ದು ಗನ್ಮ್ಯಾನ್ ಶರಣಪ್ಪಗೂ ಕೂಡ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ನಂತರ ಮಾಧ್ಯಮಗಳ ಮುಂದೆ ಸರ್ಕಾರಿ ಗನ್ಮ್ಯಾನ್ ಅನ್ನ ತೋರಿಸಿದ್ರು ಗಣೇಶ್ ಅವರು. ಆದರೆ ಖಾಸಗಿ ಗನ್ಮ್ಯಾನ್ ಕೂಡ ಇದ್ರು, ಶರಣಪ್ಪ ಅಂತ ಅವರ ಹೆಸರು. ಗನ್ ಕೇಳಿದಾಗ ಅವ್ರು ಕೊಟ್ಟಿಲ್ಲ, ತಗೊಂಡು ಫೈರೇ ಮಾಡಿಬಿಡ್ತಾರೆ ಇವರು ಅಂತ ಹೇಳಿ ಸಮಯ ಪ್ರಜ್ಞೆ ಮರೆದಂಥ ಗನ್ಮ್ಯಾನ್ ಕೊಟ್ಟಿಲ್ಲ. ಗನ್ನನ್ನು ಕೊಡೋದು ಟೈಟ್ ಆಗಿದ್ದಂಥ ಈ ವ್ಯಕ್ತಿ ತಗೊಂಡು ಫೈರ್ ಮಾಡಿಬಿಟ್ರೆ ಎಲ್ಲರ ಮೇಲೂ ಅಂತ ಹೇಳಿ ಕೊಟ್ಟಿಲ್ಲ. ಅದಕ್ಕೆ ಆತನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಗಣೇಶ್ ಅನ್ನುವಂಥ ವಿಚಾರ. ಕೇಳಿದಾಗ ನೋಡಿ ಇಲ್ಲೇ ಇದ್ದಾರೆ ಗನ್ಮ್ಯಾನ್ ಅಂತ ಹೇಳಿ ತೋರಿಸಿದ್ರು. ಅದು ಸರ್ಕಾರಿ ಗನ್ಮ್ಯಾನ್, ಇವರೊಬ್ಬ ಖಾಸಗಿ ಗನ್ಮ್ಯಾನ್ ಕೂಡ ಇದ್ದಾರೆ, ಅವ್ರಿಗೆ ಇವ್ರು ಹೊಡೆದಿದ್ದು ಅನ್ನುವಂಥದ್ದು ಈಗ ಮಾಹಿತಿ ವರದಿ ಆಗ್ತಾ ಇದೆ. ಈ ಮೂಲಕ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ. ಗಣೇಶ್ ಅವರು ಬರೀ ಬಾಟಲಲ್ಲಿ ಕೈಯಲ್ಲಿ ಗುದ್ದಿನೇ ಆನಂದ್ ಸಿಂಗ್ರನ್ನ ಈ ಪರಿಸ್ಥಿತಿ ಮಾಡಿ ಹಾಕಿದ್ದಾರೆ. ಏನಾದರೂ ಅಪ್ಪಿತಪ್ಪಿ ಗನ್ ಸಿಕ್ಕಿಬಿಟ್ಟಿದ್ರೆ ಏನಾಗ್ತಿತ್ತು ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕು. ಇಂತಹ ಮೃಗದ ವರ್ತನೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ಬೇಸಿಕಲಿ ಈಗ MLA ಆಗೋದು ಅಥವಾ ಉಳಿದಿದ್ದೆಲ್ಲ ದೂರದ ಮಾತು, ಸಾರ್ವಜನಿಕ ಜೀವನದಲ್ಲಿ ಓಡಾಡ್ಕೊಂಡು ಇರೋಕ್ಕೂ ಕೂಡ ಯೋಗ್ಯರ ಇವರು ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಗನ್ ಏನಾದರೂ ಅಪ್ಪಿತಪ್ಪಿ ಬಾಸ್ ಕೇಳ್ತಿದ್ದಾರೆ ಅಂತ ಆತ ಕೊಟ್ಟು ಬಿಟ್ಟಿದ್ರೆ ಕತೆ ಏನಾಗ್ತಿತ್ತು? ಆನಂದ್ ಸಿಂಗ್ರಿಗಂತೂ ಫಸ್ಟ್ ಫೈರ್ ಮಾಡಿಬಿಡ್ತಾ ಇದ್ರಣ್ಣ ಇವರು, ಜೊತೆಗೆ ಹಿಡಿಯೋಕ್ಕೆ ಬಂದವ್ರ ಮೇಲೂ ಕೂಡ ಅಲ್ಲಿ ದಾಳಿ ಆಗುವಂಥ ಆತಂಕ ಇರ್ತಾ ಇತ್ತು. ಸೊ ಈಗ ಈ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ. ಗನ್ಮ್ಯಾನ್ ಇನ್ನೊಬ್ಬರು, ಹೊಡೆತ ತಿಂದಿರೋ ಗನ್ಮ್ಯಾನೇ ಬೇರೆ, ಇವರು ತೋರಿಸಿರೋ ಗನ್ಮ್ಯಾನೇ ಬೇರೆ ಅನ್ನುವಂಥದ್ದು ಈಗ ಸಿಗ್ತಿರುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಗಣೇಶ್ ಅವರು ಕಾಂಗ್ರೆಸ್ನ ನಾಯಕರುಗಳು ಈ ಪ್ರಕರಣದಲ್ಲಿ ಸುಳ್ಳು ಮೇಲೆ ಸುಳ್ಳು ಹೇಳಿದ್ದಾರೆ. ಆರಂಭದಲ್ಲಿ ಏನು ಆಗೇ ಇಲ್ಲ ಅಂತ ಹೇಳೋಕೆ ಹೋಗಿ ಎಲ್ಲರೂ ಕೂಡ ಈಗ ಜನರ ಮುಂದೆ ಬಟಾ ಬಯಲಾಗಿದ್ದಾರೆ, ಎಲ್ಲ ಹೇಳಿ ಸುಳ್ಳು ಅಂತ ಗೊತ್ತಾಗಿದೆ. ಆನಂದ್ ಸಿಂಗ್ ಎಷ್ಟು ಡ್ಯಾಮೇಜ್ ಆಗಿದೆ ಕಣ್ಣು ಅಂತ ಈಗ ವಿಜುವಲ್ಸ್ ಇದೆ. ಮತ್ತೊಂದು ಕಡೆ ಗನ್ಮ್ಯಾನ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ವಿಚಾರ ಈಗ. ಪ್ರಸನ್ನ, ಅಮರ್ ಪ್ರಸಾದ್, ಶನಿವಾರ ರಾತ್ರಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮತ್ತು ಗಣೇಶ್ ಅವರ ನಡುವೆ ಮಾರಾಮಾರಿ ನಡೆದ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಮತ್ತು ಸ್ವತಃ ಗಣೇಶ್ ಅವರು ಬರೀ ಸುಳ್ಳಲ್ಲ, ಹಸಿ ಸುಳ್ಳಿನ ಕಥೆಗಳನ್ನ ಕಟ್ತಾ ಇದ್ದಾರೆ ಅನ್ನುವಂಥದ್ದು ಒಂದೊಂದಾಗಿ ಬಿಚ್ಕೊಳ್ತಾ ಇದೆ. ಅವತ್ತು ಘಟನೆ ನಡೆದ ಮರುದಿನ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಆದ ನಂತರ ಗಣೇಶ್ ಅವರು ಬಂದು ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ನಾನು ಗನ್ಮ್ಯಾನ್ ಹತ್ರ ಗನ್ ಕೇಳಿದೆ, ಆ ಸಂದರ್ಭದಲ್ಲಿ ಹೊಡೆಯೋದಕ್ಕೆ ಮುಂದಾದೆ ಅನ್ನುವಂತಹ ಮಾತುಗಳು ಬಂದವು, ಅದೆಲ್ಲವೂ ಸುಳ್ಳು, ಬೇಕಿದ್ರೆ ನನ್ನ ಗನ್ಮ್ಯಾನ್ ಇಲ್ಲೇ ಇದ್ದಾನೆ ಅಂತ ಹೇಳಿ ಗನ್ಮ್ಯಾನ್ ಅನ್ನ ತೋರಿಸ್ತಾರೆ. ಆವತ್ತು ಮಾಧ್ಯಮಗಳು ಕೂಡ ಇರಬಹುದೇನೋ ಒಂದು ಅನುಮಾನದ ದೃಷ್ಟಿಯಿಂದಲೇ ಆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವು. ಆದ್ರೆ ಇದೀಗ ಅಸಲಿ ವಿಷಯ ಬಿಚ್ಕೊಳ್ತಾ ಇರುವಂತದ್ದು, ಯಾವಾಗ ಗಣೇಶ್ ಅವರು ಗನ್ಮ್ಯಾನ್ ಅನ್ನ ಇಲ್ಲೇ ಇದ್ದಾನೆ ಅಂತ ತೋರಿಸಿದ್ರು, ಆ ಗನ್ಮ್ಯಾನ್ ಅಸಲಿಗೆ ಘಟನೆ ನಡೆದ ಸಂದರ್ಭದಲ್ಲಿ ಇರಲೇ ಇಲ್ಲ. ಅದರ ಬದಲಾಗಿ ಆ ಒಂದು ಶಾಸಕ ಆನಂದ್ ಸಿಂಗ್ ಅವರ ಮೇಲೆ ಗಣೇಶ್ ಅವರು ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಅತ್ಯಂತ ಕ್ರೌರ್ಯವನ್ನ ಮೆರೆದಂತಹ ಸಂದರ್ಭದಲ್ಲಿ ಇದ್ದಂತಹ ಗನ್ಮ್ಯಾನ್ ಬೇರೆಯವರು ಖಾಸಗಿ ಗನ್ಮ್ಯಾನ್ ಅನ್ನ ಇಟ್ಕೊಂಡಿದ್ರು. ಆ ಖಾಸಗಿ ಗನ್ಮ್ಯಾನ್ ಮತ್ತು ಸರ್ಕಾರಿ ಗನ್ಮ್ಯಾನ್ ಇಬ್ರು ಕೂಡ ಶಾಸಕ ಗಣೇಶ್ ಅವರ ಜೊತೆಗಿರ್ತಿದ್ರು. ಆದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ಅವತ್ತು ಬೆಳಗಿನ ಜಾವ ಈಗಲ್ಟನ್ ರೆಸಾರ್ಟ್ ನಲ್ಲಿ ಯಾವಾಗ ಆನಂದ್ ಸಿಂಗ್ ಅವರ ಮೇಲೆ ಪಾಟ್ ತೆಗೆದುಕೊಂಡು ಗಣೇಶ್ ಅವರು ಹಲ್ಲೆ ಮಾಡ್ತಾರೆ, ಜೊತೆಗೆ ಅಲ್ಲಿದ್ದಂತಹ ಎಲ್ಲರೂ ಕೂಡ ಅವ್ರನ್ನ ಬಿಡಿಸೋದಕ್ಕೆ ಮುಂದಾಗ್ತಾರೆ. ಆಗ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಅವ್ರನ್ನ ಬಿಡಿಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಂಪ್ಲಿ ಗಣೇಶ್ ಅವರು ಕಿರಾತಕ ರೂಪವನ್ನ ತೋರಿಸಿ ಆ ಗನ್ಮ್ಯಾನ್ ಬಳಿಯಲ್ಲಿ ಗನ್ ಕೊಡು ಅಂತಲೂ ಕೂಡ ಕೇಳ್ತಾರೆ. ಈಗಲ್ಟನ್ ರೆಸಾರ್ಟ್ ನ ಸಿಬ್ಬಂದಿಯೇ ನೋಡಿರೋ ಪ್ರಕಾರ ಅವತ್ತೇನಾದ್ರೂ ಗಣೇಶ್ ಅವರ ಕೈಗೆ ಗನ್ ಸಿಕ್ಕಿದ್ದೇ ಹೋದಾದ್ರೆ ಕನಿಷ್ಠ 2-3 ಜೀವಗಳನ್ನ ಬಂದೂಕಿನಿಂದ ಸುಟ್ಟಾಕ್ತಿದ್ರು ಅನ್ನುವಂತ ಒಂದು ಆ ರೀತಿಯ ಭಯವನ್ನು ಕೂಡ ಈಗಲ್ಟನ್ ರೆಸಾರ್ಟ್ ಸಿಬ್ಬಂದಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ ಆದಂತಹ ಶರಣಪ್ಪ ಅವರು ಗನ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ಹೀಗಾಗಿ ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದಂತಹ ಗಣೇಶ್ ಅವರು ಖಾಸಗಿ ಗನ್ಮ್ಯಾನ್ ಶರಣಪ್ಪ ಅವರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಯಾವಾಗ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಕುಡಿದ ಮತ್ತೆಲ್ಲ ನಶೆ ಎಲ್ಲ ಇಳಿದು ಬೆಳಗ್ಗೆ ಆಗಿತ್ತೋ
ಆ ಸಂದರ್ಭದಲ್ಲಿ ತನ್ನ ಗನ್ಮ್ಯಾನ್ ಬಳಿ ಗನ್ ಕೇಳಿದ್ದು ಮತ್ತು ಇಡೀ ಪ್ರಕರಣ ಅವರು ಕಣ್ಣಾರೆ ಕಂಡದ್ದು ತನಗೆ ಕುತ್ತಿಗೆಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಅವರನ್ನ ಸಾಗ ಹಾಕಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ಇದ್ದಂತಹ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಇವತ್ತಿಗೂ ಕೂಡ ಪತ್ತೆಯಾಗಿಲ್ಲ. ಹೇಗೆ ಕಂಪ್ಲಿ ಶಾಸಕ ಗಣೇಶ್ ತಲೆಮರೆಸ್ಕೊಂಡಿದ್ದಾರೋ ಶರಣಪ್ಪ ಅವರು ಕೂಡ ಇದೀಗ ಖಾಸಗಿ ಗನ್ಮ್ಯಾನ್ ತಲೆಮರೆಸ್ಕೊಂಡಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ತೋರಿಸಿದಂತಹ ಸರ್ಕಾರಿ ಗನ್ಮ್ಯಾನ್ ರವಿಯನ್ನೇ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ಇದ್ರು ಅನ್ನುವಂತಹ ಒಂದು ಸುಳ್ಳಿನ ಕಥೆಯನ್ನ ಗಣೇಶ್ ಅವರು ಕಟ್ಟಿದ್ರು. ಆದ್ರೆ ಇದೀಗ ಆ ಒಂದು ಇಡೀ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮತ್ತು ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ಶರಣಪ್ಪ ಅವ್ರನ್ನ ಪರಿಗಣಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಶರಣಪ್ಪ ಅವರೇ ಅವತ್ತು ಖಾಸಗಿ ಗನ್ಮ್ಯಾನ್ ಆಗಿ ಅವತ್ತು ಹೋಟೆಲ್ನಲ್ಲಿದ್ರು, ಈಗಲ್ಟನ್ ರೆಸಾರ್ಟ್ನಲ್ಲಿದ್ರು. ಅವರು ಗನ್ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾದಂತಹ ಅಂಶ ಆಗುತ್ತೆ. ಎಲ್ಲೋ ಒಂದು ಕಡೆ ಗಣೇಶ್ ಅವರಿಗೆ ಆನಂದ್ ಸಿಂಗ್ ಅವರ ಮೇಲೆ ಕೇವಲ ಹಲ್ಲೆ ಮಾಡೋ ಉದ್ದೇಶ ಇರಲಿಲ್ಲ, ಅವ್ರನ್ನ ಕೊಲೆ ಮಾಡೋ ಉದ್ದೇಶ ಇತ್ತು ಅನ್ನುವಂಥ ಅಂಶಗಳನ್ನು ಕೂಡ ಪರಿಗಣಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಇಡೀ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಇದೀಗ ಶರಣಪ್ಪ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ಕೂಡ ಹುಡುಕಬೇಕಾಗಿದೆ. ಮತ್ತು ಸರ್ಕಾರಿ ಗನ್ಮ್ಯಾನೇ ತನ್ನ ಬಳಿ ಇದ್ರು, ಅವರ ಬಳಿ ತಾನು ಗನ್ ಕೇಳಿಯೇ ಇಲ್ಲ ಅಂತ ಸುಳ್ಳಿನ ಕಥೆಯನ್ನ ಕಟ್ಟಿದಂತ ಗಣೇಶ್ ಅವರ ಮೇಲೂ ಮತ್ತಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಅಮರ್ ಪ್ರಸಾದ್. ಪ್ರಸನ್ನ, ಈಗ ಶರಣಪ್ಪಗೆ ಅಲ್ಲಿ ನೋಡಿದವ್ರು ಏನ್ ಹೇಳ್ತಾರೆ, ಅವ್ರಿಗೂ ಕೂಡ ಹೆವಿ ಇಂಜುರೀಸ್ ಆಗಿದೆಯಾ, ಹೇಗೆ ತುಂಬಾ ಗಾಯಗಳಾಗಿದೆಯಾ ಹೇಗೆ ಅಂತ, ಯಾವ ಪ್ರಮಾಣದ ಹಲ್ಲೆ ಆಗಿದೆ ಅವ್ರ ಮೇಲೆ ಅಂತ? ಅಮರ್ ಪ್ರಸಾದ್, ಅವತ್ತು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತಹ ಸಿಬ್ಬಂದಿ ಅಲ್ಲಿ ನಡೆದಂತ ಕ್ರೌರ್ಯದ ಘಟನೆಯನ್ನ ನೋಡಿದ್ದಾರೆ. ಪ್ರತಿ ಇಂಚಿನಲ್ಲೂ ಕೂಡ ತನ್ನ ಮೈ ಮೇಲೆ ಒಂದು ಚೂರು ಖಬರ್ ಇಲ್ಲದೆ ಇರೋ ರೀತಿಯಲ್ಲಿ ಗಣೇಶ್ ಅವರು ತನ್ನ ರೌದ್ರಾತವನ್ನ ತೋರ್ತಾ ಇದ್ರು. ಜೊತೆಗೆ ಅಲ್ಲಿ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿದ ನಂತರ ಪಾಟ್ ಎತ್ತಿ ಹೊಡೆದ ನಂತರ ಗನ್ಮ್ಯಾನ್ ಬಳಿ ಗನ್ನನ್ನ ಕೇಳ್ತಾರೆ, ಅದನ್ನು ಕೂಡ ಅವರು ನಿರಾಕರಿಸ್ತಾರೆ. ಆ ಸಂದರ್ಭದಲ್ಲಿ ಜೊತೆಗೆ ಇದ್ದಂತ ಒಂದಷ್ಟು ಶಾಸಕರು ಮತ್ತು ಸಚಿವರು ಕೂಡ ಗಣೇಶ್ ಅವ್ರನ್ನ ತಪ್ಪಿಸೋದಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಗಣೇಶ್ ಅವರು ಕೇವಲ ಗನ್ಮ್ಯಾನ್ ಮೇಲೆ ಮಾತ್ರ ಹಲ್ಲೆ ಮಾಡಿಲ್ಲ, ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿಲ್ಲ, ಜೊತೆಯಲ್ಲಿ ಇದ್ದಂತ 8 ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗಲ್ಟನ್ ರೆಸಾರ್ಟ್ ನ ಸಿಬ್ಬಂದಿಯಿಂದ ಪೊಲೀಸರು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಶರಣಪ್ಪ ಖಾಸಗಿ ಗನ್ಮ್ಯಾನ್ ಏನಿದ್ರು ಆತ ತನ್ನ ಸಮಯ ಪ್ರಜ್ಞೆಯಿಂದ ಅಂದ್ರೆ ಗಣೇಶ್ ಅವರು ಎಷ್ಟು ಖಬರ್ ತಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಯೇ ಗನ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ತನ್ನ ಬಳಿ ಇದ್ದಂತಹ ಗನ್ನನ್ನ ತಾನೇ ಇಟ್ಕೊಳ್ತಾರೆ. ಇದರಿಂದ ರೊಚ್ಚಿಗೆದ್ದು ಸಿಟ್ಟಿಗೆದ್ದಂತಹ ಗಣೇಶ್ ಅವರು ಶರಣಪ್ಪ ಅವರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಸಾಕಷ್ಟು ಹಲ್ಲೆ ಮಾಡ್ತಾ ಇರುವಂತದ್ದು ಗಮನಕ್ಕೆ ಬಂದ ತಕ್ಷಣವೇ ಶರಣಪ್ಪ ಅವರಿಂದ ಗಣೇಶ್ ಅವ್ರನ್ನ ಉಳಿದಂತಹ ಶಾಸಕರು ಮತ್ತು ಸಚಿವರು ಕೂಡ ಬಿಡಿಸಿ ಆನಂದ್ ಸಿಂಗ್ ಅವ್ರನ್ನ ಒಂದ್ ಕಡೆ ಕರೆದುಕೊಂಡು ಹೋಗ್ತಾರೆ ಮತ್ತು ಶರಣಪ್ಪ ಅವ್ರನ್ನು ಕೂಡ ಪ್ರತ್ಯೇಕಗೊಳಿಸ್ತಾರೆ. ಬೆಳಗ್ಗೆ ತನಕವೂ ಕೂಡ ಶರಣಪ್ಪ ಅವರು ಅವರ ಜೊತೆಗೆ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವಾಗ ತಾನು ಕುಡಿದಿದ್ದೆಲ್ಲ ನಶೆ ಇಳಿತೋ ಆವಾಗ ಗಣೇಶ್ ಅವರು ತಾನು ಮಾಡಿದಂತ ಎಡವಟ್ಟು ತನ್ನ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಅವ್ರನ್ನ ಈಗಲ್ಟನ್ ರೆಸಾರ್ಟ್ ನಿಂದ ಸಾಗ ಹಾಕಿದ್ದಾರೆ. ಅವರಿಗೂ ಕೂಡ ಗಣೇಶ್ ಅವರ ಹಲ್ಲೆಯಿಂದ ಸಾಕಷ್ಟು ಗಾಯಗಳಾಗಿವೆ. ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯವಾಗ್ತಾ ಇಲ್ಲ. ಪೊಲೀಸರು ಕೂಡ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಅವರ ಬೆನ್ನು ಬಿದ್ದಿದ್ದಾರೆ. ಈ ಒಂದು ಇಡೀ ಘಟನೆಯಲ್ಲಿ ಹಲ್ಲೆಯೂ ಕೂಡ ಶರಣಪ್ಪ ಅವರ ಮೇಲೆ ಆಗಿರೋದ್ರಿಂದಾಗಿ ಅವರು ಕೂಡ ಪ್ರಮುಖ ಸಾಕ್ಷಿ ಆಗ್ತಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ. ನಾವೀಗ ನೋಡ್ತಾ ಇದ್ದೀವಿ ಸ್ಕ್ರೀನಲ್ಲಿ, ಈತನೇ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಅಂತ ಹೇಳ್ತಾ ಇದ್ದಾರೆ. ಶರಣಪ್ಪ ಎಲ್ಲಿ ಶರಣಾಗಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ, ಇನ್ನೂ ಕೂಡ ಅವರ ಪತ್ತೆ ಇಲ್ಲ, ಸುಳಿವಿಲ್ಲ. ಇವ್ರು ತೋರಿಸಿದ್ದು ಸರ್ಕಾರಿ ಗನ್ಮ್ಯಾನ್ನ ಮಾತ್ರ. ಗಣೇಶ್ ಅವರು ನಾವು ದೃಶ್ಯಗಳಲ್ಲಿ ಈ ಕಡೆ ನೋಡ್ತಾ ಇದ್ದೀವಲ್ಲ, ಇವರು ಸರ್ಕಾರಿ ಗನ್ಮ್ಯಾನ್, ಇವರು ಖಾಸಗಿ ಗನ್ಮ್ಯಾನ್. ಗಲಾಟೆ ಆದಾಗಿದ್ದು ಈ ಶರಣಪ್ಪ ಖಾಸಗಿ ಗನ್ಮ್ಯಾನ್. ಶರಣಪ್ಪ ಅವರು ಒತ್ತಡಕ್ಕೆ ಶರಣಾಗಲಿಲ್ಲ, ಅವರು ಕೊಡಲಿಲ್ಲ, ಗನ್ ಎಷ್ಟು ಕೇಳಿದ್ರು ಕೂಡ ಕೊಡಲಿಲ್ಲ. ಅದಕ್ಕೆ ಸಿಟ್ಟಿಗೆದ್ದಂತಹ ಈ ಗಣೇಶ್ ಅವರು ಕಿರಾತಕ ಬುದ್ಧಿಯನ್ನು ಪ್ರದರ್ಶಿಸಿ ಅವ್ರ ಮೇಲೂ ಕೂಡ ಎರಗಿ ಅವ್ರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಯಾವ ತರಹದ ಒಂದು ಮನಸ್ಥಿತಿ ಇರುತ್ತೆ ಇವರಿಗೆ, ಎಲ್ಲೆಲ್ಲಿಂದೆಲ್ಲ ಬಂದು ಇವರು ಹೊಕ್ಕೊಳ್ತಾರೆ ಸಮಾಜದೊಳಗಡೆ ಅನ್ನುವಂಥದ್ದು ಬಹಳ ಆಶ್ಚರ್ಯದ ವಿಚಾರ. ಕುಡಿದ ತಕ್ಷಣ ಈ ರೀತಿಯೆಲ್ಲ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಒಳಗಿರುವಂತಹ ರಾಕ್ಷಸ ಈ ರೀತಿ ಹೊರಗೆ ಬರ್ತಾನೆ ಅಂತ ಹೇಳಿದ್ರೆ, ಇವರು ನಿಜವಾಗ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿರೋಕ್ಕೆ ಯೋಗ್ಯರ? ಒಂದು ವೇಳೆ ಗನ್ ಏನಾದರೂ ಕೊಟ್ಟುಬಿಟ್ಟಿದ್ರೆ ಶರಣಪ್ಪ, ಕೇಳ್ತಿರೋದು ಬಾಸ್, ಅವ್ರಿಗೆ ಕೆಲಸ ಮಾಡ್ತಿರೋದು ನಾನು, ಗನ್ ಕೊಟ್ಬಿಡೋಣ ಅಂತ ಏನಾದರೂ ಕೊಟ್ಟುಬಿಟ್ಟಿದ್ರೆ ಕತೆ ಏನಾಗ್ತಾ ಇತ್ತು? ಕುಡಿದ ಮತ್ತಲ್ಲಿ ಕಣ್ಣನ್ನೆಲ್ಲ ಗುದ್ದಿ ಚಟ್ನಿ ಮಾಡಿ ಹಾಕಿದ್ದಾರೆ ಗಣೇಶ್ ಅವರು ಆನಂದ್ ಸಿಂಗ್ಗೆ. ಗನ್ ಏನಾದರೂ ಸಿಕ್ಕಿಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು? ಆನಂದ್ ಸಿಂಗ್ ಕತೆ ಏನಾಗ್ತಿತ್ತು? ಅಲ್ಲಿ ಸುತ್ತಮುತ್ತ ಇದ್ದವ್ರ ಕತೆ ಏನಾಗ್ತಾ ಇತ್ತು? ಎಲ್ಲದೂ ಕೂಡ ಬಹಳ ಆತಂಕ ಹುಟ್ಟಿಸುವಂಥ ವಿಚಾರ, ಗಾಬರಿ ಹುಟ್ಟಿಸುವಂಥ ವಿಚಾರ.